SS Beautician and Makeover Training Center. ಈ ಥರ ಗೊಂಬೆಗೆ ನೀವು ನಿಮಗಿಷ್ಟ ಆದಂಥ ಸ್ಯಾರಿನ ಯಾವ ಥರ ಉಡ್ಸೋದು ಅಂತ ನಾನು ತೋರಿಸ್ತೀನಿ. ಇದು ರೆಡಿ ಗೊಂಬೆ. ಇದಕ್ಕೆ ನೀವು ಯಾವ ಥರ ಸ್ಯಾರಿ ಉಡಿಸ್ಬೇಕು ಅಂತ ನಾನಿವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲೊಂದು ಕೋಲ್ ಕಟ್ಕೊಳ್ಳಿ. ಅದು ಏನಕ್ಕೆ ಅಂತಂದರೆ ನೀವು ಹಾರ ಎಲ್ಲ ಹಾಕ್ತಿರಲ್ವ, ಅದಕ್ಕೆ ಅದು ಗ್ರಿಪ್ಪಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರ ಅದ್ರ ಮೇಲೆ ನಿಲ್ಸೋಕ್ಕಾಗಲ್ಲ ಹಾರನ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫುಲ್ ಸ್ಯಾರಿನ ನೀವು ಮಡಿಸ್ಬೇಕಾಗತ್ತೆ. ಮಡಿಸ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಫ್ರಿಲ್ ಮಾಡ್ಕೋಬೇಕಾಗತ್ತೆ. ಫ್ರಿಲ್ ಆದಮೇಲೆ ಅಲ್ಲಿಗೆ ಪಿನ್ ಹಾಕಬೇಕು ನೀವು. ನಿಮ್ಮ ಕೈ ಅಷ್ಟುದ್ದ ನೀವು ಎಕ್ಸ್ಟ್ರಾ ನೀವು ಬಿಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಇದು ಕೆಳಗಡೆ ನೆರಿಗೆಗೋಸ್ಕರ ಪಿನ್ ಮಾಡ್ಕೊತಾ ಇದ್ದೀನಿ ನಾನು. ಪಿನ್ ಆದಮೇಲೆ ನೀವು ಐರನ್ ಮಾಡ್ಕೋಬೇಕಾಗತ್ತೆ. ಇದು ತುಂಬ ದೊಡ್ಡ ಸ್ಯಾರಿ, ಸೊ ಅದಕ್ಕೋಸ್ಕರ ನಾನು ಐರನ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಸ್ಯಾರಿ ಐರನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಆ ಕಾಲು ಇರುತ್ತಲ್ಲ, ಕಾಲು ಒಳಗಡೆಯಿಂದ ಸ್ಯಾರಿ ತೊಗೋಬೇಕಾಗುತ್ತೆ. ಸ್ವಲ್ಪ ಸ್ಯಾರಿ ನೀವು ಅಳತೆ ನೋಡ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಒಂದು ಕಾಲಿಗೆ ಅಷ್ಟು ನೀವು ಇದು ಮಾಡಬೇಕಾಗತ್ತೆ. ಈಗ 2ನೇ ರೌಂಡ್ ಹಾಕ್ತಾ ಇದ್ದೀನಿ. ಆ ಕಾಲೊಳಗಡೆ 2 ರೌಂಡ್ ತೊಗೋಬೇಕಾಗತ್ತೆ ನೀವು. ಈಗ ರೈಟ್ ಸೈಡ್ ಆಗಿದೆ. ಲೆಫ್ಟ್ ಸೈಡು ಅಷ್ಟೇ ಕಾಲು ಒಳಗಡೆಯಿಂದ ನರಿಗೆ ಎಲ್ಲ ತಗೊಂಡು ಸೆಟ್ ಮಾಡ್ಕೋಬೇಕಾಗುತ್ತೆ. ಲೆಫ್ಟ್ ಸೈಡ್ ಸ್ಯಾರಿನೂ ಅಷ್ಟೇ ಅದನ್ನು ಅದರೊಳಗಡೆ ಹಾಕಬೇಕಾಗುತ್ತೆ.
ಲೆಫ್ಟ್ ಸೈಡ್ ಕಾಲ್ಗೆ ಇದು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆನ ನೋಡಿಬಿಟ್ಟು ಪಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಪಿನ್ ಹಾಕ್ತಾ ಇದ್ದೀನಿ. ನರಿಗೆನ ನೀಟಾಗಿ ಕಟ್ಕೋಬೇಕಾಗುತ್ತೆ ಟೈಟಾಗಿ. ಸೆರಗು ನಾನು ಬ್ಯಾಕ್ ಸೈಡಿಂದ ತೊಗೊಳ್ತಾ ಇದ್ದೀನಿ. ಎರಡೂ ಸೈಡಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ಲೀನಾಗಿ ಪಿನ್ ಮಾಡಬೇಕಾಗುತ್ತೆ. ನೀವು ಸೆಟ್ ಮಾಡಿಬಿಟ್ಟು ಅಲ್ಲಿಗೆ ಪಿನ್ ಹಾಕಿ ಕ್ಲೀನಾಗಿ ಎರಡೂ ಸೈಡು. ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಲಕ್ಷ್ಮಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಾಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.